Sri Chavanji, known as eminent agriculturist in the country, and is a popular national leader who has served as Chief Minister of Madhya Pradesh for 4 times for 13 years and considered as the longest serving CM of Madhya Pradesh. He has been very kind to us to sanction all our proposals and always appreciate Karnataka state contribution in various schemes. On this occasion, I welcome you, sir. ದೇಶದಲ್ಲಿ ನಮ್ಮ ರಾಜ್ಯವು ಸಿರಿಧಾನ್ಯಗಳಿಗೆ ಸಾವಯವ ಆಹಾರ ಉತ್ಪಾದನೆ ಹಾಗೂ ಆಹಾರ ಸಂಸ್ಕರಣೆಗೆ ಮೊದಲನೇ ಆದ್ಯತೆ ನೀಡಿದ ರಾಜ್ಯವಾಗಿದೆ. ರಾಜ್ಯದಲ್ಲಿ ಹವಾಮಾನ ವೈವಿಧ್ಯತೆ ಇದ್ದು 10 ವಿವಿಧ ಹವಾಮಾನ ವಲಯವನ್ನು ಹೊಂದಿದ್ದು ಮತ್ತು ದೇಶದಲ್ಲಿ ವಿವಿಧ ಕೃಷಿ ಉತ್ಪನ್ನಗಳ ಸಂಸ್ಕರಣೆಗೆ ಆದ್ಯತೆ ನೀಡಿರುವ ಪ್ರಮುಖ ರಾಜ್ಯವಾಗಿದೆ. ವಿಶೇಷವಾಗಿ ಸಿರಿಧಾನ್ಯ, ಕಾಫಿ, ರೇಷ್ಮೆ, ಗಾರ್ಕಿನ್, ಸೌದೆ, ಸಾಂಬಾರ್ ಪದಾರ್ಥಗಳು ಹಾಗೂ ಸಂಸ್ಕರಿಸಿದ ಹಣ್ಣು ಮತ್ತು ತರಕಾರಿ ಉತ್ಪನ್ನಗಳ ರಫ್ತಿಗೆ ಕರ್ನಾಟಕವು ರಾಷ್ಟ್ರದಲ್ಲೇ ಮುಂಚೂಣಿಯಲ್ಲಿರುವ ರಾಜ್ಯವೆಂದು ಹೇಳಲು ನನಗೆ ಹೆಮ್ಮೆ ಆಗುತ್ತಿದೆ. ನಮ್ಮ ಕರ್ನಾಟಕದ ರಾಜ್ಯದಲ್ಲಿ 25ಕ್ಕೂ ಹೆಚ್ಚು ಆಹಾರ ಉತ್ಪನ್ನಗಳಿಗೆ ಹಾಗೂ ಬೆಳೆಗಳ GI ಟ್ಯಾಗ್ ದೊರೆತಿದೆ. ನಾವು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಬೇಳೆಕಾಳು ಅಭಿವೃದ್ಧಿ ನಿಗಮ ಪ್ರಾರಂಭಿಸಿ ರಾಜ್ಯದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆದ ತೊಗರಿ ಬೆಳೆಗೆ ಭೀಮಾ ಪಲ್ಸ್ ಎಂಬ ಬ್ರ್ಯಾಂಡ್ ಮೇಲೆ ಹಾಗೂ ಇದರಂತೆ ತೋಟಗಾರಿಕೆ ಇಲಾಖೆಯಿಂದ ರಾಜ್ಯದಲ್ಲಿ ಉತ್ಪಾದಿಸಿದ ಜೇನುತುಪ್ಪಕ್ಕೆ ಜೇನ್ಕಾರ್ ಎಂಬ ಬ್ರ್ಯಾಂಡಿನ ಮಾರಾಟ ಮಾಡಲಾಗುತ್ತಿದೆ. ರಾಜ್ಯದಿಂದ 22-23ನೇ ಸಾಲಿನಲ್ಲಿ 8,000 ಟನ್ಗಳಷ್ಟು ಸಿರಿಧಾನ್ಯ ಹಾಗೂ ಸಿರಿಧಾನ್ಯಗಳ ಮೌಲ್ಯಾಧಾರಿತ ಪದಾರ್ಥಗಳನ್ನು 36 ಕೋಟಿ ರೂಪಾಯಿ ಪ್ರಮಾಣವನ್ನು ರಫ್ತು ಮಾಡಲಾಗಿದೆ. ಇದು ದೇಶದ ರಫ್ತಿನ ಶೇಕಡ 40ರಷ್ಟಿದೆ. ಸಿರಿಧಾನ್ಯ ಪದಾರ್ಥಗಳು ನಮ್ಮ ರಾಜ್ಯದಿಂದ ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ, ಕೆತಾರ್, UAE, ಥೈಲ್ಯಾಂಡ್ ಮತ್ತು ಸಿಂಗಾಪುರ್ ದೇಶಗಳಿಗೆ ರಫ್ತಾಗುತ್ತಿದೆ. ರಾಜ್ಯದಲ್ಲಿ ಕೇಂದ್ರದ PMFME ಯೋಜನೆಯ ಕಾರ್ಯಕ್ರಮಗಳನ್ನು ಅಳವಡಿಸಲಿ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಹೇಳಲು ನನಗೆ ಬಹಳ ಸಂತೋಷವಾಗುತ್ತಿದೆ. PMFE ಯೋಜನೆಯ ಅನುಷ್ಠಾನಕ್ಕೆ ಕೃಷಿ ಇಲಾಖೆ ನೋಡಲ್ ಇಲಾಖೆಯಾಗಿದ್ದು ಕೆಪೆಕ್ಸ್ ಸಂಸ್ಥೆಯ ನೋಡಲ್ ಏಜೆನ್ಸಿಯಾಗಿದೆ ಹಾಗೂ ಮೈಸೂರು CFTRI ಸಂಸ್ಥೆಯ ನಾಲೆಡ್ಜ್ ಪಾರ್ಟ್ನರ್ ಆಗಿರುತ್ತದೆ. ಈ ಸಂಸ್ಥೆಯಿಂದ ರಾಜ್ಯದಲ್ಲಿ 500ಕ್ಕೂ ಹೆಚ್ಚು ರೈತರಿಗೆ ರೈತೋದ್ಯಮಿ ತರಬೇತಿ ನೀಡಲಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಇನ್ಕ್ಯುಬೇಷನ್ ಕೇಂದ್ರಗಳು ರಾಜ್ಯಕ್ಕೆ ಮಂಜೂರಾಗಿರ್ತಕ್ಕಂಥದ್ದು. ಇದಲ್ಲದೆ 2021ರಿಂದ ಇಲ್ಲಿವರೆಗೆ PMFE ಯೋಜನೆಯಡಿನಲ್ಲಿ 1075 ಕೋಟಿ ಹೂಡಿಕೆಯೊಂದಿಗೆ 8,800 ಫಲಾನುಭವಿಗಳಿಗೆ ಸಾಲ ಮಂಜೂರಾಗಿದೆ. ಇದರಿಂದ ದೇಶದಲ್ಲಿಯೇ ನಮ್ಮ ರಾಜ್ಯವು PMFE ಯೋಜನೆಯಡಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾಲ ಮಂಜೂರು ಮಾಡಿರುವ ರಾಜ್ಯವಾಗಿದೆ. ಈ ಯೋಜನೆಯಡಿ ಕೇಂದ್ರವು ಒಂದು ಆಹಾರ ಸಂಸ್ಕರಣಾ ಘಟಕಕ್ಕೆ 35% ಸಹಾಯಧನ ನೀಡಿದರೆ ನಮ್ಮ ಸರ್ಕಾರ 15% ಹೆಚ್ಚುವರಿ ಸಾಲ ಮಂಜೂರು ಮಾಡಿ ಒಟ್ಟು 50% ಸಹಾಯಧನ, ಅಂದರೆ ಒಂದು ಘಟಕಕ್ಕೆ 15 ಲಕ್ಷ ರು ಸಹಾಯಧನದಲ್ಲಿ 9 ಲಕ್ಷ ರಾಜ್ಯದ್ದು, 6 ಲಕ್ಷ ಕೇಂದ್ರ ಸರ್ಕಾರದ ಸಹಾಯಧನ ಮಂಜೂರು ಮಾಡಲಾಗುತ್ತಿದೆ. ಈ ಯೋಜನೆಯಡಿ ಸಿರಿಧಾನ್ಯಗಳ ಬೆಲ್ಲ, ಬೇಕರಿ ಪದಾರ್ಥಗಳು, ತೆಂಗು, ಸಾಂಬಾರು ಪದಾರ್ಥಗಳು ಹಾಗೂ ಗಾಣದ ಎಣ್ಣೆ ಮುಂತಾದ ಪದಾರ್ಥಗಳು ಸಂಸ್ಕರಣಾ ಘಟಕಗಳು ಪ್ರಾರಂಭವಾಗಿ ರಾಜ್ಯದಲ್ಲಿ ಆಹಾರ ಸಂಸ್ಕರಣಾ ಉದ್ಯಮವು ಅತಿ ಹೆಚ್ಚು ಉದ್ಯೋಗ ನೀಡುವ ಯೋಜನೆಯಾಗಿದೆ ಎಂದು ಹೇಳಲು ನನಗೆ ಸಂತೋಷವಾಗುತ್ತಿದೆ. ಇದಕ್ಕೆ ನಾನು ಕೃಷಿ ಇಲಾಖೆಯ ಹಾಗೂ ಕೆಪೆಕ್ಸ್ ಸಂಸ್ಥೆಯ ಅಧಿಕಾರಿಗಳನ್ನು ಅಭಿನಂದಿಸುತ್ತೇನೆ. 24-25ರಲ್ಲಿ $1.1 ಬಿಲಿಯನ್ ಮೊತ್ತದ ಕಾಫಿ ಬೆಳೆಯನ್ನು ರಫ್ತು ಮಾಡಲಾಗುತ್ತಿದೆ. ಇದು ದೇಶದ ಒಟ್ಟು ಕಾಫಿ ಉತ್ಪನ್ನದ ಶೇಕಡ 60ರಷ್ಟಾಗಿದೆ. ಇದೇ ರೀತಿ ರಾಜ್ಯದಿಂದ 23-24ನೇ ಸಾಲಿನಲ್ಲಿ $173 ಲಕ್ಷ ದಶಲಕ್ಷ ಪ್ರಮಾಣದ ಸಾಂಬಾರು ಬೆಳೆಯನ್ನು ರಫ್ತು ಮಾಡಲಾಗುತ್ತಿದೆ. ಅಂದರೆ ಇದು ಒಟ್ಟು ದೇಶದ ರಫ್ತಿನ ಶೇಕಡ 31.5 ಮಿಲಿಯನ್ ಅಷ್ಟಾಗಿದೆ. ಕರ್ನಾಟಕ ರಾಜ್ಯವು ದೇಶದಲ್ಲಿ ಗುಜರಾತ್, ಮಹಾರಾಷ್ಟ್ರ ಹಾಗೂ ತಮಿಳುನಾಡು ರಾಜ್ಯಗಳ ನಂತರ ಕೃಷಿ ಉತ್ಪನ್ನಗಳ ರಫ್ತಿನಲ್ಲಿ 4ನೇ ಸ್ಥಾನದಲ್ಲಿದೆ. ರಾಜ್ಯದ ಒಟ್ಟಾರೆ ಕೃಷಿ ಉತ್ಪನ್ನಗಳ ರಫ್ತು ಹೆಚ್ಚಾಗಲು ಕೇಂದ್ರ ಸರ್ಕಾರದ ಸಹಕಾರ ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಆಹಾರ ಪಾರ್ಕ್ ನಿರ್ಮಿಸಲು, ಶೇಖರಣೆಗೆ ಕೋಲ್ಡ್ ಸ್ಟೋರೇಜ್ ಸ್ಥಾಪಿಸಲು, ಟ್ರಾನ್ಸ್ಪೋರ್ಟ್ ಲಾಜಿಸ್ಟಿಕ್ ಒದಗಿಸಲು ಮತ್ತು ಬ್ರ್ಯಾಂಡಿಂಗ್, ಮಾರಾಟ ಹಾಗೂ ರಫ್ತು ಮಾಡಲು
ಕೇಂದ್ರದ ವಿಶೇಷ ಯೋಜನೆಗಳನ್ನು ಘೋಷಿಸುವ ಅವಶ್ಯಕತೆ ಇದೆ. ಇದೇ ರೀತಿ ರೇಷ್ಮೆ ಉತ್ಪನ್ನಗಳು 9,000 ಟನ್ ಅಂದರೆ ದೇಶದ ಒಟ್ಟು ಉತ್ಪನ್ನ 45% ನಮ್ಮ ರಾಜ್ಯದಲ್ಲೇ ಉತ್ಪನ್ನವಾಗ್ತಿರುವುದು ಹೆಮ್ಮೆಯ ವಿಚಾರ. ಈ ಒಂದು ಮೇಳ, ಅಂತಾರಾಷ್ಟ್ರೀಯ ಮೇಳ, ಕಳೆದ ಎಲ್ಲ ಮೇಳದಲ್ಲಿ ನಮ್ಮ ಆರ್ಗ್ಯಾನಿಕ್, ಸಾವಯವ ಮತ್ತು ಸಿರಿಧಾನ್ಯಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಮತ್ತು ಅದನ್ನು ಪ್ರೊಡಕ್ಷನ್ ಹೆಚ್ಚು ಮಾಡ್ತಕ್ಕಂಥದ್ದು, ಮಾರ್ಕೆಟನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ನಾವು ಕನೆಕ್ಟ್ ಮಾಡಿದ್ರೆ ಈ ಒಂದು ಮೇಳ ಅಗ್ರಿಕಲ್ಚರಿಸ್ಟ್ ಅಂದರೆ ಕೃಷಿಕರಿಗೆ ಯಾವ ರೀತಿ ಕೃಷಿಯನ್ನು ಇವತ್ತಿನ ಒಂದು ಹವಾಮಾನದ ಒಂದು ವ್ಯತ್ಯಾಸದ ಮಧ್ಯದಲ್ಲೂ ಕೃಷಿಯನ್ನು ನಾವು ಸಸ್ಟೈನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೃಷಿ ಇಲಾಖೆಯಿಂದ ಎಲ್ಲ ಬರುವ ರೈತರಿಗೆ ಕೊಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ನಾವು ಲ್ಯಾಂಡ್ ರೈಸಿಂದ ಹಿಡಿದು ಸಾಕಷ್ಟು ಮಾಡ್ತಕ್ಕಂಥ ಮತ್ತು ಬೈ ಪ್ರಾಡಕ್ಟ್ ಮಾಡ್ತಕ್ಕಂಥ ಆರ್ಗ್ಯಾನಿಕ್ ತಂತ್ರಜ್ಞಾನ, ಟೆಕ್ನಾಲಜಿ, ಯಂತ್ರೋಪಕರಣ ಇವೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಜೊತೆಗೆ ಒಂದು ಪ್ರೊಸೆಸಿಂಗು ಮತ್ತು ವ್ಯಾಲ್ಯೂ ಎಡಿಷನ್ನು, ಮಾರ್ಕೆಟಿಂಗು ಮತ್ತು ಆ ಬ್ಯಾಂಕಿನ ಸಾಲವನ್ನು ಯಾವ ರೀತಿ ಪಡಿಬಹುದು ಅನ್ನೋದ್ರ ಬಗ್ಗೆ ಕೆಲವೇ ನಿಮಿಷಗಳಲ್ಲಿ ಒಬ್ಬ ರೈತನಿಗೆ, ಒಬ್ಬ ಯುವಕನಿಗೆ ನಮ್ಮ ಒಳಗಡೆ ಇರ್ತಕ್ಕಂಥ ಸ್ಟಾಲ್ನಲ್ಲಿ ನಿಮ್ಮ ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನು ಯಾವ ರೀತಿ ಬ್ರ್ಯಾಂಡನ್ನು ಮಾಡ್ಬೋದು, ಯಾವ ರೀತಿ ನೀವು ಮಾರ್ಕೆಟಿಂಗ್ಗೆ ಹೋಗ್ಬೋದು ಅನ್ನೋದನ್ನು ಒಂದು 6-7 ನಿಮಿಷದಲ್ಲಿ ನಿಮಗೆ ಒಬ್ಬರಿಗೆ ಪೂರ್ಣ ಮಾಹಿತಿಯನ್ನು ಕಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ನಾವು ಮಾಡಲಾಗಿದೆ. ಟೋಟಲಿ ಒಟ್ಟಾರೆ ರೈತರು ಉದ್ಯಮಿ ಆಗಬೇಕು, ಕೃಷಿ ನಂತರ ಏನು ಅನ್ನುವಂಥದ್ದು. ಇವತ್ತು 100 ರೂಪಾಯಿ ಮಾಡ್ತಕ್ಕಂಥ ಒಂದು ರಾಗಿ ಜೋಳವನ್ನು ನೀವು ಈ ಪ್ರೊಸೆಸಿಂಗು, ಮಾರ್ಕೆಟಿಂಗು, ಬ್ರ್ಯಾಂಡಿಂಗ್ ಮಾಡಿದ್ರೆ 400ರಿಂದ 500 ರೂಪಾಯಿಯನ್ನು ನೀವು ಪಡೀಲಿಕ್ಕೆ ಅವಕಾಶ ಆಗುತ್ತೆ. ಅದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ನೇರವಾಗಿ ನೀವು ಬೆಳೆದಂಥದ್ದನ್ನು ಮಾರ್ಕೆಟಿಗೆ ಕೊಡೋದಕ್ಕಿಂತ ನೀವು ಪ್ರೊಸೆಸಿಂಗ್ ಮಾಡ್ತಕ್ಕಂಥದ್ದು, ಬ್ರ್ಯಾಂಡಿಂಗ್ ಮಾಡ್ತಕ್ಕಂಥದ್ದು ಇದನ್ನು ನೀವು ಕಲ್ತ್ಕೊಂಡ್ರೆ, ಅಳವಡಿಸ್ಕೊಂಡ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯವನ್ನು ಪಡ್ಕೊಂಡು ನೀವು ಆರ್ಥಿಕತೆಯಲ್ಲಿ ಬಲಿಷ್ಠ ಆಗಲಿಕ್ಕೆ, ಸಬಲೀಕರಣ ಆಗಲಿಕ್ಕೆ, ಸಕ್ಸಸ್ ಆಗಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ಒಂದು ನಮ್ಮ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಈ ಒಂದು 3 ದಿನ ಬಹುತೇಕ ಇರ್ತಕ್ಕಂಥ ಮಾಹಿತಿ ಪ್ರಕಾರ ನಿನ್ನೆಗೆ 3 ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ. ಇವತ್ತು ಇನ್ನೂ ಹೆಚ್ಚಿನ ಜನ ವಿಸಿಟ್ ಮಾಡ್ತಾರೆ. ಬಂದಂಥ ರಾಜ್ಯದ ಮುಂಬೈ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಥವಾ ಮಧ್ಯ ಕರ್ನಾಟಕ ಅಥವಾ ಕೋಸ್ಟಲ್ ಕರ್ನಾಟಕ ನಾನು ನೋಡಿದಾಗೆ ಎಲ್ಲರೂ ಬಂದಿದ್ದೀರಾ. ಎಲ್ಲರೂ ಬಹಳ ಸಂತೋಷವನ್ನು, ಕಳೆದ ಎಲ್ಲ ವಾಣಿಜ್ಯ ಮೇಳಕ್ಕಿಂತ ಇದು ವಿಭಿನ್ನವಾಗಿದೆ, ನಮಗೆ ಬೇಕಾಗ್ತಕ್ಕಂಥ ಎಲ್ಲ ಅನುಭವವನ್ನು ಕೊಡ್ತಾ ಇದ್ದೀರಾ ಅನ್ನೋದನ್ನು ನನ್ನ ಹತ್ರ ಬಹಳಷ್ಟು ಜನ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಕೇಂದ್ರದ ನಮ್ಮ ಸಚಿವರನ್ನ ನಾನು ಕರೆಸಿ ಇಡೀ ರಾಷ್ಟ್ರದಲ್ಲೇ ಈ ಥರ ಮೇಳವನ್ನು ಕರ್ನಾಟಕ ಮಾಡಿರ್ತಕ್ಕಂಥ, ಇಡೀ ರಾಷ್ಟ್ರದಲ್ಲೇ ಪ್ರಪ್ರಥಮ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಈ ಒಂದು ವಿಭಿನ್ನ ರೀತಿಯಲ್ಲಿ ಆಯೋಜಿಸಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನ ಕೇಂದ್ರದ ಸಚಿವರು ಸಪೋರ್ಟ್ ಮಾಡಿದ್ದಾರೆ, ಈಗಲೂ ಸಹ ಅವರು ಸಪೋರ್ಟ್ ಮಾಡ್ತಾರೆ. ಇಲ್ಲಿ ರಾಜಕೀಯ ಹೊರತುಪಡಿಸಿ ಎಲ್ಲರೂ ಫಾರ್ಮರ್ ಒಂದೇ ಅನ್ನೋದನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಾವು ನಮ್ಮ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಅಥವಾ ಡಿ.ಕೆ. ಶಿವಕುಮಾರ್ ಸಪೋರ್ಟ್ ಮಾಡೋ ಜೊತೆಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಹ, ಮೋದಿಯವರು ಸಹ ಕೃಷಿ ಇಲಾಖೆಯಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಈಗ ಮಾಡಿರ್ತಕ್ಕಂಥದ್ದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಾನ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಸಾಹೇಬರಿಗೆ. ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ಶ್ರೀ ಕೃಷ್ಣ ಬೈರೇಗೌಡರು ಸಾಹೇಬರಿಗೆ ಅದನ್ನು ಹಸ್ತಾಂತರಿಸಿದ್ದಾರೆ. ದಯಮಾಡಿ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಈಗ ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದೇ ರೀತಿ ಮ್ಯಾಂಗೋ ಪಿಕಲ್, ಕೂರ್ಗ್ ಅರೇಬಿಕಾ ಕಾಫಿ, ಸಿರ್ಸಿ ಸುಪಾರಿ, ಕೂರ್ಗ್ ಗ್ರೀನ್ ಕಾರ್ಡಮಮ್ ಹಾಗೂ ಇಳ್ಕಲ್ ಸೀರೆ